ಸರ್ವಧರ್ಮಗಳ ಸಂವಾದ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವಿದ್ಯಾನಿಕೇತನ್ ಸಂಸ್ಥೆ ಹಾಗೂ ಸಮರಸ ವೇದಿಕೆ ವತಿಯಿಂದ ಡಿಸೆಂಬರ್ 19ರಂದು ಸಂಜೆ 4:30ಕ್ಕೆ ನಿರ್ಮಲ್ ನಗರದ OLS ಚರ್ಚ್ ಆವರಣದಲ್ಲಿ ಕ್ರಿಸ್ತಾಂಜಲಿ ಹಾಗೂ ಸರ್ವಧರ್ಮ ಸಂವಾದ ನಡೆಯಲಿದೆ ಎಂದು ವಿದ್ಯಾನಿಕೇತನ್ ಸಂಸ್ಥೆ ನಿರ್ದೇಶಕ ಪ್ರತಾಪ್ ಚಂದ್ರರವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ಜ್ಯೋತಿ ಪಾಟೀಲ್ ಚಾಲನೆಯನ್ನ ನೀಡುವರು. ಬಿಷಪ್ ಫರ್ನಾಂಡಿಸ್ ಸಾನ್ನಿಧ್ಯವನ್ನ ವಹಿಸುವವರು. ಬಸವರಾಜ್ ಹಿರೇಮಠ್ ರವರು ಕ್ರಿಸ್ಮಸ್ ಸಂದೇಶವನ್ನ ನೀಡುವವರು. ಬಿಷಪ್ ಮಾರ್ಟಿನ್ ಬೋರ್ಗಾಯಿ ಹೂಡಾ ಅಭಿವೃದ್ಧಿ ಪ್ರಾಧಿಕಾರದ ಶಾಕಿರ್ ಸನದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು ಎಂದರು. ಜೋಸೆಫ್ ರೋಡ್ರಿಗ್ರಸ್, ಶಿವಾನಂದ್ ಶೆಟ್ಟರ್, ಇಸ್ಬೆಲ್ಲಾ ಝೇವಿಯರ್, ವೆಂಕಮ್ಮ ಸೋಮಾಪರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶುಕ್ರವಾರ 19ನೇ ತಾರೀಕು ನಾವು ನಿರ್ಮಲ್ ನಗರ ನಿತ್ಯ ಸಾಯಿ ಮಾತೆ ಚರ್ಚಿನ ಆವರಣದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಸಾಮರಸ್ಯ ವೇದಿಕೆ, ಇಂಟರ್ ರಿಲಿಜಿಯಸ್ ಡಯಲಾಗ್ ಮತ್ತು ಎಕ್ಯುಮೆನಿಸಮ್ ಅಂತೇಳಿ ಈ ಮೂರು ವೇದಿಕೆಗಳ ಸಂಯುಕ್ತ ಆಶ್ರಯದಲ್ಲಿ ಸಾಧನ ಆಲ್ಸೋ ಫಾರ್ ಹ್ಯೂಮನ್ ರೈಟ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಇದರಲ್ಲಿ ಎರಡು ವಿಶೇಷ ಭಾಗಗಳಿವೆ. ಮೊದಲನೇದು ಕ್ರಿಸ್ತಾಂಜಲಿ, ಅಂದರೆ ಕ್ರೈಸ್ತರು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಸಾರುವ ಭಕ್ತಿಗೀತೆಗಳನ್ನು ಹಾಡುವ ಒಂದು ರೀತಿಯ ಸ್ಪರ್ಧೆ. ಈ ಸ್ಪರ್ಧೆಗೆ ಗದಗ, ಬೆಳಗಾಂ, ಲೋಂಡಾ, ಅಳ್ನಾವರ್, ಹುಬ್ಬಳ್ಳಿ ಮುಂತಾದ ಸ್ಥಳಗಳಿಂದ, ಹಲವಾರು ಧಾರವಾಡದಿಂದಲೂ ಯುವ ತಂಡಗಳು ಇದರಲ್ಲಿ ಭಾಗವಹಿಸಲಿವೆ. ಇದಕ್ಕೆ ಉತ್ತೇಜನ ಕೊಡುವ ಏಕಮಾತ್ರ ಉದ್ದೇಶದಿಂದ ಒಂದು ರೀತಿಯ ಕಾಂಪಿಟಿಷನ್ ಟೈಪ್ ಇದನ್ನು ಮಾಡ್ತಾ ಇದ್ದೇವೆ. ಆದರೆ ಇದರಲ್ಲಿ ಭಾಗವಹಿಸುವ ಉದ್ದೇಶ ಒಂದೇ, ಎಲ್ಲರಿಗೂ, ಸಮಸ್ತ ಬಾಂಧವರಿಗೆ ಒಂದು ಶಾಂತಿಯ ಸಂದೇಶ ಸಾರುವ ಉದ್ದೇಶ. ಹಾಗಾಗಿ ನಾವು ಎಲ್ಲ ಧರ್ಮೀಯರನ್ನು, ಒಬ್ಬ ಸ್ವಾಮೀಜಿಗಳನ್ನು, ಒಬ್ಬರು ಮುಸ್ಲಿಮರ ಪ್ರಮುಖರನ್ನು ಹಾಗೂ ನಮ್ಮ ಧರ್ಮಾಧ್ಯಕ್ಷರುಗಳನ್ನು, ಧಾರವಾಡ CSI ಧರ್ಮಾಧ್ಯಕ್ಷರಾದ ಮಾರ್ಟಿನ್ ಬೋರ್ಗಾವಿ, ನಮ್ಮ ಧರ್ಮಾಧ್ಯಕ್ಷರು ಬೆಳಗಾವಿಯಿಂದ ಡೆರೆಕ್ ಫರ್ನಾಂಡಿಸ್ ಹಾಗೂ ಹಲವಾರು ಗಣ್ಯರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಇದರ ಮುಂದಿನ ಸಾಮರಸ್ಯ ವೇದಿಕೆಯ ಬಗ್ಗೆ ನನ್ನ ಸ್ನೇಹಿತರಾದ ಸಹೋದ್ಯೋಗಿಯಾದ ಆದ ಪ್ರತಾಪ್ ಚಂದ್ರರವರು ವಿವರಿಸಲಿದ್ದಾರೆ. ವಿದ್ಯಾನಿಕೇತನ್ ಸಂಸ್ಥೆ ಅಂಗವಾಗಿ ಸಮರಸ ವೇದಿಕೆಯನ್ನು ನಾವು ಪ್ರಾರಂಭಿಸಿ ಕಳೆದ 18 ವರ್ಷಗಳಾಯಿತು. ಈ ಸಮರಸ ವೇದಿಕೆಯ ಮೂಲ ಉದ್ದೇಶವೇನೆಂದರೆ, ನಮ್ಮ ಒಂದು ಸಮಾಜದಲ್ಲಿ ಒಂದು ಸೌಹಾರ್ದತೆಯನ್ನು ಹಾಗೂ ಐಕ್ಯತೆಯನ್ನು ಮೂಡಿಸುವುದು. ಇದರ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸುತ್ತೇವೆ. ಸಮರಸ ವೇದಿಕೆಯ ಅಡಿಯಲ್ಲಿ ಪ್ರಮುಖವಾಗಿ ನಮ್ಮ ದೇಶದ 3 ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮತ್ತು ಸಂವಿಧಾನದ ಸಮರ್ಪಣೆಯ ದಿನ ನವೆಂಬರ್ 26ರಂದು ಹಾಗೂ ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನಾಚರಣೆಯನ್ನು ನಾವು ಆಚರಿಸುತ್ತೇವೆ. ಇದರ ಜೊತೆಗೆ ನಮ್ಮ ದೇಶದ 3 ಪ್ರಮುಖ ಧರ್ಮಗಳಾದ ರಂಜಾನ್ ಮತ್ತು ದೀಪಾವಳಿ ಮತ್ತು ಕ್ರಿಸ್ಮಸ್ ಹಬ್ಬವನ್ನು ಸರ್ವಧರ್ಮಗಳ ಒಂದು ಸಹಮಿಲನದೊಂದಿಗೆ ನಾವು ಆಯೋಜಿಸುತ್ತೇವೆ. ಈ ಒಂದು ಹಬ್ಬಗಳನ್ನು ಆಚರಿಸುವಾಗ ನಾವು ವಿವಿಧ ಅತಿಥಿಗಳನ್ನು ನಾವು ಕರೆದು ಈ ಒಂದು ಹಬ್ಬದ ವಿಶೇಷತೆಯನ್ನು ಅವರು ನಮ್ಮಲ್ಲಿ ಹೇಳಿಕೊಳ್ಳುತ್ತಾರೆ. ಈಗ ಕ್ರಿಸ್ಮಸ್ ಹಬ್ಬವನ್ನು ಉದ್ದೇಶಿಸಿ ಒಬ್ಬ ಸ್ವಾಮೀಜಿಯವರನ್ನು ಕರೆದಿದ್ದೇವೆ. ಅವರು ಅವರ ಪ್ರಕಾರ ಕ್ರಿಸ್ಮಸ್ ಸಂದೇಶವನ್ನು ನೀಡಲಿದ್ದಾರೆ. ಅದೇ ರೀತಿ ಈಗ ದೀಪಾವಳಿಯನ್ನು ಆಚರಿಸುವಾಗ ಒಬ್ಬ ಕ್ರೈಸ್ತ ಧರ್ಮಗುರುಗಳು ದೀಪಾವಳಿ ಬಗ್ಗೆ ಏನಂತ ತಿಳಿಸ್ತಾರೆ ಅಂತ, ಆ ರೀತಿ ನಾವು ಬೇರೆ ಬೇರೆ ಧರ್ಮದವರು ಬಂದು, ಇತರ ಧರ್ಮದವರು, ಈಗ ರಂಜಾನ್ ಇದ್ರೆ ಹಿಂದೂ ಧರ್ಮದಿಂದ ಒಬ್ಬರು ಬಂದು ಅಥವಾ ಕ್ರೈಸ್ತ ಧರ್ಮದಿಂದ ರಂಜಾನ್ ಅವರ ಪ್ರಕಾರ ಏನು ಅಂತ ಅವರು ತಿಳಿಸುತ್ತಾರೆ. ಈ ರೀತಿ ನಾವು ನಮ್ಮ ಸಮಾಜದಲ್ಲಿ ಪ್ರೀತಿ, ಐಕ್ಯತೆ, ಸೌಹಾರ್ದತೆಯನ್ನು ಸಾರಲು ಒಂದು ಸಣ್ಣ ಪ್ರಯತ್ನವನ್ನು ಇಷ್ಟು ವರ್ಷಗಳ ಕಾಲ ಮಾಡುತ್ತಾ ಬಂದಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಇದೇ ದಿನ ನಮ್ಮ ಫಾದರ್ ಜೋ ರೋಡ್ರಿಗಸ್ ಅವರು ಹೇಳಿದಂತೆ 19 ಡಿಸೆಂಬರ್ 2025 ಇದೇ ಶುಕ್ರವಾರದಂದು ಈ ಕ್ರಿಸ್ತಾಂಜಲಿ ಎಂಬ ಆ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸರ್ವ ಧರ್ಮಗಳು
ಒಂದು ಕ್ರಿಸ್ಮಸ್ ಹಬ್ಬವನ್ನು ಬಂದು ಒಂದು ಒಟ್ಟಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ನನ್ನ ಹೆಸರು ಫಾದರ್ ಪ್ರತಾಪ್ ಚಂದ್ರು ಅಂತ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಯಾಕಂದ್ರೆ ಕ್ರಿಸ್ಮಸ್ ಶುರು ಆಯ್ತು. ಡಿಸೆಂಬರ್ ಅಂದ್ರೆ ನಮ್ಗೆ ಒಂಥರ ಹಬ್ಬ ಸಡಗರ. ಮತ್ತೆ ಪ್ರತಿ ಬಾರಿಯೂ ಕ್ರಿಸ್ಮಸ್ ಸಂದರ್ಭದೊಳಗಡೆ ಒಂದು ಹೊಸ ವಾತಾವರಣ, ಎಲ್ಲ ಹೊಸ ಚಿಗುರುಗಳು, ಹಳೆ ಎಲೆಗಳೆಲ್ಲ ಉದುರಿ ಬೀಳ್ತವೆ, ಹೊಸ ಹೂಗಳು. ಸೊ ಕ್ರಿಸ್ಮಸ್ ಅಂದ್ರೇನೆ ಒಂದು ಹೊಸ ಪುನರುತ್ಥಾನ ಅಥವಾ ಪುನರ್ಜೀವನ ನೀಡುವಂತ ಹಬ್ಬ ನನ್ನ ಪ್ರಕಾರ. ಸೊ ಮುಂದುವರೆದು ಹೇಳ್ಬೇಕಂತ ಹೇಳಿದ್ರೆ ಸಮರಸ ವೇದಿಕೆ ಯೇಸು ಸಭೆ ಅಂತ ಜೆಸುವಿಟ್ಸ್ ಸಂಸ್ಥೆಯ ಒಂದು ಸಣ್ಣ ಪ್ರಯತ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶುರುವಾಯಿತು, ಬೆಂಗಳೂರಿನ ಆಶೀರ್ವಾದದಿಂದ. ಸೊ ಬೆಂಗಳೂರು ಆಶೀರ್ವಾದಕ್ಕೆ 25 ವರ್ಷ ಆಗ್ತದೆ. ಸಿಲ್ವರ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ಅದಾದ್ಮೇಲೆ ಏನಾಯ್ತು, ಧಾರವಾಡ ವಿದ್ಯಾನಿಕೇತನ ಒಳಗ ಯೇಸು ಸಭೆ ಪ್ರಾರಂಭವಾಗಿ 37 ವರ್ಷ ಆಗ್ತದೆ. 38ನೇ ವರ್ಷಕ್ಕೆ 1987ನೇ ವರ್ಷಕ್ಕೆ ನಮ್ಮ ವಿದ್ಯಾನಿಕೇತನ ಶುರು ಆಗ್ತೈತಿ. ವಿದ್ಯಾನಿಕೇತನದ ಮೂಲಕ ಹಲವಾರು ವಿದ್ಯಾರ್ಥಿಗಳಿಗೆ ಬದುಕು ಕೊಟ್ಟಂತ ಸಂಸ್ಥೆ ವಿದ್ಯಾನಿಕೇತನ. ಆಪ್ತ ಸಮಾಲೋಚನೆ ಆಗಿರ್ಬೋದು, ಉದಾಹರಣೆ ನನ್ನನ್ನೇ ತಗೊಳ್ರಿ, ಕಷ್ಟದಲ್ಲಿ ಇದ್ದಂಥವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಒಂದು ಹೊಸ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತಹ ವಿಧಾನವನ್ನ ಹೇಳಿಕೊಡುವಂತಹ ಸಂಸ್ಥೆ ಅದು ವಿದ್ಯಾನಿಕೇತನ. ಸೊ ಆ ವಿದ್ಯಾನಿಕೇತನದಲ್ಲಿ ಕಳೆದ 18 ವರ್ಷಕ್ಕಿಂತ ಹೆಚ್ಚಿನ ವರ್ಷ, ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ದು ಗಾಂಧಿ ಅಧ್ಯಯನ ಪ್ರತಿಷ್ಠಾನದ ಜೊತೆಗೆ ಗಾಂಧಿ ಸಿದ್ಧಾಂತಗಳನ್ನ, ಗಾಂಧಿ ತತ್ವಗಳನ್ನ ಸೇರ್ಕೊಂಡು ನಮ್ಮ ಫಾದರ್ಸು ಮತ್ತು ಬ್ರದರ್ಸು ಯೂನಿವರ್ಸಿಟಿಯಲ್ಲಿ MA ಮಾಡ್ತಿರುವ PhD MA ಮಾಡುವಂತ ಸಂದರ್ಭದೊಳಗೆ ಕನೆಕ್ಟ್ ಆಗಿ ಕಳೆದ 30 ವರ್ಷಗಳಿಂದಲೂ ಕೂಡ ಕರ್ನಾಟಕ ವಿಶ್ವವಿದ್ಯಾಲಯದ ಜೊತೆ ವಿದ್ಯಾನಿಕೇತನ ಒಂದು ಸಮರ್ಪಕವಾದ, ನಿಕಟವಾದ ಮತ್ತು ಉದ್ದ ಸಂಬಂಧವನ್ನ ಇಟ್ಕೊಂಡು ಬಂದಂತದ್ದು. ಸೊ ಅದರ ನಂತರ ಏನಾಯ್ತು, 18 ವರ್ಷಗಳ ಹಿಂದೆ ನಾವೇನ್ ವಿಚಾರ ಮಾಡಿದ್ವಿ, ಬೇರೆ ವಿದ್ಯಾನಿಕೇತನ ಬರೀ ಇದಕ್ಕೆ ಸೀಮಿತ ಆಗೋದು ಬೇಡ, ಆಶೀರ್ವಾದಂಗ ಯೇಸು ಸಭೆಯವರು ಹೇಳಿದಂಗ ಧಾರವಾಡದೊಳಗೊಂದು ಹೊಸ ಪ್ರಯತ್ನ ಮಾಡೋಣ ಅಂತ ಬಂದಾಗ ನಾವು ಸಮರಸ ವೇದಿಕೆಯನ್ನ ಪ್ರಾರಂಭ ಮಾಡಿದ್ವಿ. ಮೊದ್ಲೇನಾಗ್ತಿತ್ತು, ವರ್ಷಕ್ಕೊಮ್ಮೆ ನಾವೇನ್ ಮಾಡ್ತಿದ್ವಿ, ಅಂತರ್ಧರ್ಮೀಯ ಸಂವಾದ ಕಾರ್ಯಕ್ರಮವನ್ನ ಬೇರೆ ಬೇರೆ ಸ್ವಾಮೀಜಿಯವ್ರನ್ನ, ಮುಸ್ಲಿಂ ಮುತುವಲಿ ಅವ್ರನ್ನ ಕರೆಸಿ, ಫಾದರ್ನ ಕರೆಸಿ ಒಂದೇ ವೇದಿಕೆ ಒಳಗೆ ಕಾರ್ಯಕ್ರಮ ಮಾಡ್ತಿದ್ವಿ. ನಂತರದ ದಿನಗಳೇನೇನ್ ಮಾಡಿದ್ವಿ, ಫಾದರ್ ಪ್ರತಾಪ್ ಚಂದ್ರು ನಿರ್ದೇಶಕರು ವಿದ್ಯಾನಿಕೇತನ ಅವ್ರು ಹೇಳಿದಂಗ ನಾವು ಬೇರೆ ಬೇರೆ ಧರ್ಮೀಯ ಹಬ್ಬಗಳನ್ನು, ರಾಷ್ಟ್ರ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಸೊ ಒಂದು ಉದ್ದೇಶ ಅಷ್ಟೇ, ಸಮರಸ ವೇದಿಕೆದ ಒಂದು ಮುಖ್ಯವಾದ ಉದ್ದೇಶ, ನಾವೆಲ್ಲರೂ ಪ್ರೀತಿಯ ಬಾಂಧವರಾಗಿ ನಡಿಬೇಕು. ಈಗ ಉದಾಹರಣೆಗೆ ಸಮರಸ ವೇದಿಕೆ ಒಳಗ ನೋಡಿದ್ರೆ ಈಗ ನನ್ನ ಜೊತೆ ನುಸ್ರತ್ ಅದಾರ, ನಮ್ಮ ಫಾದರ್ ಜೋಸೆಫ್ ರೋಡ್ರಿಗಸ್ ಅವರು ಬಂದ್ಮೇಲೆ ನಮ್ಗೆ ತುಂಬಾ ಒಂದು ಹೊಸತನ ಸಿಕ್ಕಿದೆ. ಸಮರಸ ವೇದಿಕೆ ಎಲ್ಲಾ ಕಾರ್ಯಕ್ರಮಗಳು ಫಾದರ್ ಭಾಗವಹಿಸ್ತಾ ಇರ್ತಾರೆ, ಜೋಸೆಫ್ ಅವರು. ಮತ್ತೆ ಹಂಗನ ಮಹಾದೇವ್ ಹೊರಟ್ಟಿ ಸರು, ರಂಜಾನ್ ದರ್ಗಾ ಸರು, ನಮ್ ಡಾಕ್ಟರ್ ಶಿವಾನಂದ್ ಶೆಟ್ರಿ ಸರು, ನಮ್ ಶ್ರೀಧರ್ ಕುಲಕರ್ಣಿ ಅವರು, ಅವ್ರ ಶ್ರೀಮತಿ ಅವರು ಶ್ರುತಿ ಕುಲಕರ್ಣಿ, ಮತ್ತೆ ಆಂಜಲಿನಾ ಝೇವಿಯರು, ಆಮೇಲೆ ನಮ್ಮ ಸಿಸ್ಟರ್ ದಿವ್ಯಾ, ಮತ್ತೆ ನಮ್ಮ ಇವ್ರು ಪ್ರೊವಿನ್ಷಿಯಲ್ ಸಿಸ್ಟರ್ ಸ್ಯಾಲಿ ಪ್ರೆಸೆಂಟೇಷನ್ ಸ್ಕೂಲಿನವರು. ಹಿಂಗ ಜಾತಿ ಧರ್ಮದ ಅಂತರವಿಲ್ದ ನಾವೆಲ್ಲರೂ ಒಂದು ಒಟ್ಟಾಗಿ ನಾವು ಮಾಡ್ತಾ ಇದೀವಿ, ಇದರಲ್ಲಿ ಬಾಳ್ತಾ ಇದೀವಿ, ಬದುಕ್ತಾ ಇದೀವಿ. ನಮ್ಮ ವೆಂಕಮ್ಮ ಸೋಮಾಪುರ ಅವ್ರ ಅಡ್ವೊಕೇಟ್ ಆಗಿರ್ಬೋದು, ಕುಲಕರ್ಣಿ ಅಡ್ವೊಕೇಟ್ ಅವ್ರ ಆಗಿರ್ಬಹುದು, ಆಮೇಲೆ ನಮ್ಮ ಮೈಸೂರು ಗ್ಯಾರೇಜಿನ ಓನರ್ ಮೈಸೂರವ್ರ ಆಗಿರ್ಬೋದು. ಹಿಂಗ ಒಬ್ರಲ್ಲ ಇಬ್ರಲ್ಲ ಸಮರಸ ವೇದಿಕೆ ಒಂದು ದೊಡ್ಡ ಬಳಗವನ್ನೇ ಕಟ್ಕೊಂಡು ಕೆಲಸ ಮಾಡಕತ್ತೈತಿ. ಸಮರಸ ವೇದಿಕೆ ವಿದ್ಯಾನಿಕೇತನ ಆಸ್ತಿ ಅಲ್ಲ. ವಿದ್ಯಾನಿಕೇತನ ಆಶಯ ಏನಂತಂದ್ರೆ ಸಮರಸ ವೇದಿಕೆ ಅದು ಜನರ ವೇದಿಕೆ ಆಗ್ಬೇಕು, ಶಾಂತಿ ನಿರ್ಮಾಣದ ಒಂದು ವೇದಿಕೆ ಆಗ್ಬೇಕು, ಮತ್ತು ಎಲ್ಲರಲ್ಲಿ ಕೂಡಿ ಒಂದಾಗಿ ಬರಬೇಕು ಅನ್ನುವಂತ ಒಂದು ವೇದಿಕೆಗೆ ಈ ವರ್ಷ 2025 19ನೇ ತಾರೀಕಿನಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ ಅತಿ ಚೈತನ್ಯ ಮತ್ತು ಹೊಸ ರೂಪವನ್ನ ಕೊಟ್ಟಂತವ್ರು ಅಂದ್ರೆ ಫಾದರ್ ಜೋಸೆಫ್ ರೋಡ್ರಿಗಸ್ ಅವರು ಕ್ರಿಸ್ತಾಂಜಲಿಯ ಜೊತೆಗೆ ನಾವು ಸಮರಸ ವೇದಿಕೆಯಲ್ಲಿ ಇದನ್ನ ಸೇರಿ ಮಾಡೋಣ ಅನ್ನುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಒಂದು ಹೊಸ ಪ್ರಯತ್ನಕ್ಕೆ ನಾವು ಈ ಸರಿ ಕೈ ಹಾಕಿವಿ. ಈಗ ಆಲ್ರೆಡಿ ಹೇಳ್ಯಾರ, ಕಾರ್ಯಕ್ರಮಕ್ಕೆ ಮೇಯರಿಂದ ಹಿಡ್ಕೊಂಡು ಬೇರೆ ಬೇರೆ ಧರ್ಮೀಯ ಸ್ವಾಮೀಜಿಗಳು ಬರ್ಲಿಕ್ಕತ್ತಾರ, ಭಾಷಣ ಮಿಷನ್ ಬಿಷಪ್ಸು ಬರತ್ತಾರ. ಸೊ ಇದೊಂದು ಹೊಸ ಕಲ್ಪನೆ ನಮ್ಗೆ ಶುರುವಾಗಿತ್ತು. ಮತ್ ನನ್ನ ಎಲ್ಲ ಇದು ಮಾಧ್ಯಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಹೇಳ್ಕೊಳ್ಳೋದೇನಂದ್ರೆ ಅತಿ ಹೆಚ್ಚಿನದಾಗಿ ಇದನ್ನು ಪ್ರಸಾರ ಮಾಡಬೇಕು. ಮತ್ತು ಮುಖ್ಯ ಉದ್ದೇಶ, ಯುವಕ ಯುವತಿಯರು ಧರ್ಮದ ಹೆಸರಿನಲ್ಲಿ ಅಲ್ಲಿ ಕಚ್ಚಾಡಿ ಒದ್ದಾಡಿ ತಮ್ಮ ಬದುಕನ್ನ ಹಾಳು ಮಾಡಿಕೊಳ್ಳಕತ್ತಾರ. ಅವರು ಈ ಕಾರ್ಯಕ್ರಮಕ್ಕೆ 19ನೇ ತಾರೀಕಿನ ದಿನ ಸಂಜೆ 4:00 ಬಂದು ಭಾಗವಹಿಸಿ ಒಂದು ಅತ್ಯುತ್ತಮವಾದ ಸಂದೇಶವನ್ನ ಪಡೆದು ಶಾಂತಿಯ ಮರುಸ್ಥಾಪನೆಯ ಪ್ರಕ್ರಿಯೆಯಲ್ಲಿ ಯುವ ತಂಡ ತೊಡಗಿಸ್ಕೊಳ್ಬೇಕು ಅನ್ನುವಂತ ಉದ್ದೇಶ ಇವತ್ತಿನ ಸಮರಸ ವೇದಿಕೆ ಮತ್ತು ನಮ್ಮ ಕ್ರಿಸ್ತಾಂಜಲಿಯ ಕಾರ್ಯಕ್ರಮ ಉದ್ದೇಶ ಆಗಿದೆ. ಅದಕ್ಕೆ ನಿಮ್ಮ ಮೂಲಕ ಆ ಪ್ರಯತ್ನ ನಡೀಲಿ ಅಂತ ನಾನು ಕೇಳ್ಕೊಂಡು, ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ನಿಮ್ಮ ಭಾಗವಹಿಸಿಗೂ ಕೂಡ ನಮ್ಗೆ ನವ ಚೈತನ್ಯವನ್ನು ನೀಡುತ್ತದೆ. ಮತ್ತೆ ಸಮರಸ ಪ್ರೀತಿಯ ಸಂದೇಶ ನಮ್ಮ ಧಾರವಾಡ ಮಾತ್ರ ಅಲ್ಲ, ಕರ್ನಾಟಕದೊಳಗೆಲ್ಲ ಹರಡ್ಲಿ ನಿಮ್ಮ ಮೂಲಕ ಅಂತ ಕೇಳ್ಕೊಂಡು ನಿಮ್ಗೆ ಧನ್ಯವಾದ ಹೇಳ್ತೀನಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು.
ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.